ವಿದ್ಯಾರ್ಥಿಗಳೇ, ಗಣಿತ ಮರುಸೂಚನಾ ಒಂದು ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ 8ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಪುನರ್ಮನನ ಹಾಳೆ 19 ಹಾಗೂ 20ಕ್ಕೆ ಸಂಬಂಧಪಟ್ಟಂಥ ಒಂದು ಪರಿಹಾರಗಳನ್ನು ನೋಡುತ್ತಾ ಹೋಗೋಣ. ಇಲ್ಲಿ ಪುನರ್ಮನನ ಹಾಳೆ 19ರಲ್ಲಿ ಏನಿದೆ, ದೂರ, ತೂಕ, ಗಾತ್ರ, ಕಾಲ, ಹಣದ ಮೂಲಮಾನಗಳ ಪರಿವರ್ತನೆಗೊಂಡ ಸಮಸ್ಯೆಗಳು ಅಂತಿದ್ದೇವೆ. ಹಾಗಾಗಿ ಇಲ್ಲಿ ಕಲಿಕಾ ಫಲ ಸಾಮಾನ್ಯವಾಗಿ ಬಳಕೆ ಮಾಡ್ತಕ್ಕಂಥ ಉದ್ದ, ತೂಕ ಮತ್ತು ಗಾತ್ರ ಇವುಗಳ ದೊಡ್ಡ ಮತ್ತು ಚಿಕ್ಕ ಮೂಲಮಾನಗಳನ್ನು ಸಂಬಂಧೀಕರಿಸುವುದು, ದೊಡ್ಡ ಮಾನಗಳನ್ನು ಚಿಕ್ಕ ಮಾನಗಳಾಗಿ ಹಾಗೂ ಚಿಕ್ಕ ಮಾನಗಳನ್ನು ದೊಡ್ಡ ಮಾನಗಳಾಗಿ ಪರಿವರ್ತಿಸ್ತಕ್ಕಂಥದ್ದು, ಮತ್ತು ಹಣ, ಉದ್ದ, ತೂಕ, ಗಾತ್ರ ಮತ್ತು ಸಮಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸುವಲ್ಲಿ ಗಣಿತದ 4 ಮೂಲ ಕ್ರಿಯೆಗಳನ್ನು ಅನ್ವಯಿಸುವುದು ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ 1ನೇ ಚಟುವಟಿಕೆ ಅಥವಾ 1ನೇ ಪ್ರಶ್ನೆ ಅಂತ ಹೇಳ್ಬೋದು. ಕೆಳಗೆ ನೀಡಿರ್ತಕ್ಕಂಥ ವಸ್ತುಗಳ ಉದ್ದವನ್ನು ಸ್ಕೇಲ್ಗಳ ಸಹಾಯದಿಂದ ಅಳತೆ ಮಾಡಿ ಸೆಂಟಿಮೀಟರ್ ಮತ್ತು ಮೀಟರ್ ಇವೆರಡರಲ್ಲೂ ವ್ಯಕ್ತಪಡಿಸಿ ಅವುಗಳನ್ನು ಸಂಬಂಧೀಕರಿಸಿ ಸ್ನೇಹಿತರೊಂದಿಗೆ ಚರ್ಚಿಸಿ. ಅಂದರೆ ನಾವು ಸ್ಕೇಲ್ನ ಸಹಾಯದಿಂದ ಸೆಂಟಿಮೀಟರ್ ಮತ್ತು ಮೀಟರನ್ನು ಅಳತೆ ಮಾಡಿ ಬರಿಬೇಕಾಗುತ್ತೆ. ನೋಡಿ, 1ನೇದು ಇದರೊಳಗಡೆ ಕ್ರಮ ಸಂಖ್ಯೆ 1 ಏನಿದೆ, ವಸ್ತುವಿನ ಹೆಸರು ಜಾಮಿತಿಯ ಪೆಟ್ಟಿಗೆಯ ಉದ್ದ. ಸೊ ಜಾಮಿತಿಯ ಪೆಟ್ಟಿಗೆಯ ಉದ್ದವನ್ನು ನಾವು ಸ್ಕೇಲ್ ತೆಗೆದುಕೊಂಡು ಅಳತೆಯನ್ನು ಮಾಡಿದಾಗ ಅದು 20 ಸೆಂಟಿಮೀಟರ್ ಇರ್ತಕ್ಕಂಥದ್ದು ನಮಗೆ ಕಾಣಿಸ್ತದೆ. ಹಾಗಾಗಿ ಇದನ್ನು ಮೀಟರಲ್ಲಿ ಬರಿಬೇಕಾದ್ರೆ 1 ಮೀಟರ್ಗೆ ನಮಗೆ ಈಗಾಗಲೇ ಗೊತ್ತಿರಬೇಕು, 1 ಮೀಟರ್ ಅಂದರೆ 100 ಸೆಂಟಿಮೀಟರ್ ಅಂತಕ್ಕಂಥದ್ದು. ಹಾಗಾಗಿ 1 ಮೀಟರ್ಗೆ 100 ಸೆಂಟಿಮೀಟರ್ ಆದರೆ ನಮಗೆ 20 ಸೆಂಟಿಮೀಟರ್ಗೆ ಎಷ್ಟು ಆಗುತ್ತದೆ ಅಂತಕ್ಕಂಥದ್ದು ಮೀಟರ್ದಲ್ಲಿ ಬರೀಬೇಕಾದ್ರೆ 20/100 ಅಂತಂದಾಗ ನಮಗೆ ಎಷ್ಟಾಯಿತು, 0.2 ಮೀಟರ್ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತದೆ. ಹಾಗಾಗಿ ತರಗತಿ ಕೊಠಡಿಯ ಕಪ್ಪು ಹೊಲಿಗೆಯ ಉದ್ದ ಎಷ್ಟಿದೆ ಅಂತಂದಾಗ ನಾವು ಅಳತೆಯನ್ನು ಮಾಡಿದಾಗ ಸ್ಕೇಲ್ ತೆಗೆದುಕೊಂಡು 360 ಸೆಂಟಿಮೀಟರ್ ಇತ್ತು. ಇದನ್ನು ನಾವು ಮೀಟರ್ನಲ್ಲಿ ಪರಿವರ್ತಿಸಿದಾಗ 360/100 ಅಂತಂದಾಗ ನಮಗೆ ಎಷ್ಟಾಯಿತು, 3.6 ಮೀಟರ್ ಅಂತಕ್ಕಂಥದ್ದು ನಮಗೆ ನಮ್ಮ ವರ್ಗ ಕೋಣೆಯಲ್ಲಿ ಇರ್ತಕ್ಕಂಥ ಒಂದು ಕಪ್ಪು ಹೊಲಿಗೆಯ ಒಂದು ಅಳತೆಯಾಗಿದೆ ಅಂತ ಹೇಳ್ಬೋದು. ತಮ್ಮ ಕೋಣೆಯಲ್ಲಿ ಕೂಡ ಇದಕ್ಕೆ ಬೇರೆ ಬೇರೆ ರೀತಿಯ ಅಳತೆಗಳು ಬರಬಹುದು. ಹಾಗಾಗಿ ಮುಂದಿನ ಸಮಸ್ಯೆ ನೋಡಿಕೊಳ್ಳಿ. ಒಂದು ಹಣ್ಣಿನ ತೂಕ 100 ಗ್ರಾಮ್ ಇದ್ದರೆ, ಒಂದು ಹಣ್ಣಿನ ತೂಕ 100 ಗ್ರಾಮ್ ಇದ್ದರೆ ಕೆಳಗಿನವುಗಳನ್ನು ಗ್ರಾಮ್ಗಳಲ್ಲಿ ಮತ್ತು ಕೆಜಿಗಳಲ್ಲಿ ವ್ಯಕ್ತಪಡಿಸಬೇಕು. ಜ್ಞಾಪಕದಲ್ಲಿರಲಿ ಮಕ್ಕಳೇ, 1 ಕಿಲೋಗ್ರಾಮ್ ಅಂದರೆ ನಮಗೆ ಎಷ್ಟಾಗುತ್ತೆ, 1000 ಗ್ರಾಮ್ ಅಂತಕ್ಕಂಥದ್ದು ತಮಗೆ ನೆನಪಿರಲಿ. ಇದನ್ನು ನಾವು ತಿಳಿದುಕೊಂಡು ಕೆಳಗಿನವುಗಳಿಗೆ ಪರಿವರ್ತನೆ ಮಾಡಿ ಬರಿತಾ ಹೋಗೋಣ. ನೋಡಿ, 10 ಹಣ್ಣುಗಳ ತೂಕವನ್ನು ಗ್ರಾಮ್ ಮತ್ತು ಕೆಜಿಗಳಲ್ಲಿ ವ್ಯಕ್ತಪಡಿಸಿ. 10 ಹಣ್ಣುಗಳು ಅಂದರೆ ಒಂದು ಹಣ್ಣು 100 ಗ್ರಾಮ್ ಇದ್ದರೆ, ಸೊ ಹಾಗಾದರೆ 10 ಹಣ್ಣಿನ ತೂಕ ಎಷ್ಟಾಗುತ್ತೆ ಅಂದರೆ 10 × 100 ಅಂದರೆ 1000 ಗ್ರಾಮ್ ಆಗುತ್ತೆ. ಸೊ 1000 ಗ್ರಾಮ್ ಅಂದರೆ ಏನಾಗುತ್ತೆ ಅಂದರೆ ನಮಗೆ 1 kg ಅಂತಕ್ಕಂಥದ್ದು ಇಲ್ಲಿ ನಾವು ಬರೆದಿದ್ದೇವೆ, ತಾವು ನೋಡಬಹುದು. ಹಾಗೆ 14 ಹಣ್ಣುಗಳ ತೂಕ, 14 ಹಣ್ಣು ಅಂತಂದರೆ 14 × 100 ಅಂದರೆ 1400 ಗ್ರಾಮ್. 1400 ಗ್ರಾಮ್ ಅಂದರೆ 1 kg ಮತ್ತು ಮೇಲ್ಗಡೆ 400 ಗ್ರಾಮ್ ಅಂತಕ್ಕಂಥ 1 kg 400 ಗ್ರಾಮ್ ಅಥವಾ 1.4 ಗ್ರಾಮ್ ಅಂತಕ್ಕಂಥದ್ದು ನಾವು ಗ್ರಾಮ್ಗಳಲ್ಲಿ ಕೆಜಿಗಳಲ್ಲಿ ವ್ಯಕ್ತಪಡಿಸಿದಾಗ ಬರೆಯಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಒಂದು ಅಳತೆ ಜಾರ್ನಲ್ಲಿ ಒಂದು ಗೋಲಿಯನ್ನು ಹಾಕಿದಾಗ 2 ಮಿಲಿಲೀಟರ್ ನೀರು ಮೇಲೇರುತ್ತದೆ. ಒಂದು ಜಾರ್ನಲ್ಲಿ ಒಂದು ಗೋಲಿಯನ್ನು ಹಾಕಿದಾಗ ನಮಗೆ 2 ml ಅಷ್ಟು ನೀರು ಹೊರಬರುತ್ತದೆ ಅಂತಂದರೆ ಕೆಳಕಂಡವುಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗುತ್ತೆ. ನಾವು ತಮಗೆ ಜ್ಞಾಪಕದಲ್ಲಿರಲಿ, 1 ಲೀಟರ್ ಅಂದರೆ ತಮಗೆ ನೆನಪಿರಬೇಕು, 1 ಲೀಟರ್ ಅಂದರೆ ಎಷ್ಟಾಗುತ್ತೆ, ನಮಗೆ 1000 ml ಅಂತಕ್ಕಂಥದ್ದು. 1 ಲೀಟರ್ ಅಂದರೆ ಎಷ್ಟು, 1 ಲೀಟರ್ ಅಂದರೆ ನಮಗೆ 1000 ml ಅಂತಕ್ಕಂಥದ್ದು ಜ್ಞಾಪಕದಲ್ಲಿ ಇದ್ದಿದ್ದೆ ಆದರೆ ಕೆಳಗಿನ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬರೆಯಬಹುದಾಗಿದೆ. 14 ಗೋಲಿಗಳನ್ನು ಜಾರಿನಲ್ಲಿ ಹಾಕಿದರೆ ಎಷ್ಟು ಮಿಲಿಲೀಟರ್ ನೀರು ಮೇಲೆ ಬರುತ್ತದೆ ಅಂದರೆ, ಒಂದು ಗೋಲಿಯನ್ನು ಹಾಕಿದಾಗ 2 ಮಿಲಿಲೀಟರ್ ಹೊರಗಡೆ ಬರುತ್ತದೆ. 14 ಗೋಲಿಗಳು ಹಾಕಿದಾಗ 14 × 2 ಅಂದರೆ 28 ml ನೀರು ಹೊರಬರುತ್ತದೆ ಎಂದು ಅರ್ಥ. ಅದೇ ರೀತಿ ಬಿ ಕ್ವಶನ್ದಲ್ಲಿ ಏನಿದೆ, 1000 ಗೋಲಿಗಳನ್ನು ಜಾರಿನಲ್ಲಿ ಹಾಕಿದರೆ ಎಷ್ಟು ಲೀಟರ್ ಮೇಲೆ ಬರುತ್ತದೆ ಅಂತಂದರೆ 1000 × 2 ಅಂದರೆ 2000 ml ಆಗಿದೆ. 2000 ml ಅಂದರೆ ನಮಗೇನಾಗುತ್ತೆ, 2 ಲೀಟರ್ ಅಷ್ಟು ನೀರು ಹೊರಬರುತ್ತದೆ ಎಂದು ಅರ್ಥ. ನಂತರದಲ್ಲಿ 4ನೇ ಪ್ರಶ್ನೆಗೆ ಉತ್ತರ ನೋಡಿ. ಪ್ರತಿ ಅಡ್ಡ ಸಾಲಿರ್ತಕ್ಕಂಥ ಪರಿಮಾಣಗಳನ್ನು ಹೋಲಿಸಿ ಅತ್ಯಂತ ದೊಡ್ಡ ಪರಿಮಾಣಕ್ಕೆ ವೃತ್ತ ಹಾಕಿ ಗುರುತಿಸಿ ಅಂತ ಹೇಳ್ತಾನೆ. ಇಲ್ಲಿ ನೋಡಿ, 1ನೇದಲ್ಲಿ 5 kg ಇದೆ. ಸೊ 4,500 kg, ಇನ್ನೊಂದು 500 kg. ಸೊ ನೋಡಿದಾಗ ನಮಗೆ 4,500 kg ಅಂತಕ್ಕಂಥದ್ದು ಈ 3ರಲ್ಲಿ ಅತ್ಯಧಿಕವಾಗಿರ್ತಕ್ಕಂಥ
ಒಂದು ಕಿಲೋಗ್ರಾಮ್ ಆಗಿದೆ ಎಂದು ಹೇಳಬಹುದು. ನಂತರದಲ್ಲಿ ಎರಡನೇ ಸಮಸ್ಯೆ ಲೀಟರ್ಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಇರ್ಬೋದು. 3 ಲೀಟರ್, 2750 ಲೀಟರ್ ಮತ್ತು 3100 ಅಂದರೆ ಅತ್ಯಧಿಕವಾಗಿರ್ತಕ್ಕಂಥ ಲೀಟರ್ ಯಾವುದಾಗಿದೆ ಅಂದರೆ 3100 ಲೀಟರ್ ಅಂತ ಹೇಳ್ಬೋದು. ನಂತರ ಮೂರನೇದಲ್ಲಿ 4 ಮೀಟರ್, 465 ಮೀಟರ್ ಮತ್ತು 509 ಮೀಟರ್ ಅಂದರೆ ಮೀಟರ್ಗಳಲ್ಲಿ ಅತ್ಯಂತ ಗರಿಷ್ಠವಾಗಿರ್ತಕ್ಕಂಥದ್ದು ಇಲ್ಲಿ 509 ಮೀಟರ್ ಅಂತಕ್ಕಂಥ. ಇದು ಈ ಕೆಳಗಿನ ಮೂಲಮಾನಗಳ ಪರಿವರ್ತನೆಯ ಚಾರ್ಟ್ ಅನ್ನು ನೋಡ್ತಾ ಹೋಗಬೇಕು. ಮೊದಲಿಗೆ ಇಲ್ಲಿ 3 ರೀತಿಯ ಚಾರ್ಟ್ಗಳು. ಒಂದು ಮಿಲಿಮೀಟರ್ ಅನ್ನು ಸೆಂಟಿಮೀಟರ್ಗೆ, ಸೆಂಟಿಮೀಟರ್ ಅನ್ನು ಕಿಲೋಮೀಟರ್ಗೆ ಪರಿವರ್ತಿಸತಕ್ಕಂಥದ್ರ ಬಗ್ಗೆ ಕೊಟ್ಟಿದ್ದಾನೆ. ಮಿಲಿಮೀಟರ್ ಅನ್ನು ನಾವು ಸೆಂಟಿಮೀಟರ್ಗೆ, ಸೆಂಟಿಮೀಟರ್ ಅನ್ನು ಮೀಟರ್ಗೆ ಹಾಗೂ ಮೀಟರ್ ಅನ್ನು ಕಿಲೋಮೀಟರ್ಗೆ, ಅದನ್ನೇ ನಾವು ಕಿಲೋಮೀಟರ್ನಿಂದ ಮೀಟರ್ಗೆ, ಮೀಟರ್ನಿಂದ ಸೆಂಟಿಮೀಟರ್ಗೆ ಮತ್ತು ಸೆಂಟಿಮೀಟರ್ನಿಂದ ಮೀಟರ್ಗೆ ಪರಿವರ್ತಿಸಬೇಕಾದ್ರೆ ಕೆಳಗಡೆ ನೋಡ್ತಾ ಇರ್ಬೋದು. ಕಿಲೋಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಬೇಕಾದ್ರೆ ಅದಕ್ಕೆ 1000ರಿಂದ ಭಾಗಿಸಬೇಕು. ಸೆಂಟಿಮೀಟರ್ಗೆ ಪರಿವರ್ತಿಸಬೇಕಾದ್ರೆ ಅದಕ್ಕೆ ಮೀಟರ್ಗೆ, ಮಿಲಿಮೀಟರ್ಗೆ ಪರಿವರ್ತಿಸಬೇಕಾದ್ರೆ ಅದಕ್ಕೆ 10ರಿಂದ ಭಾಗಿಸಬೇಕು ಅಂತಕ್ಕಂಥ ಅಂಶವನ್ನು ಕೊಟ್ಟಿದ್ದಾನೆ. ಅದೇ ರೀತಿ ಇಲ್ಲಿ ಮಿಲಿಗ್ರಾಮ್ ಅನ್ನು ಗ್ರಾಮಿಗೆ, ಗ್ರಾಮ್ ಅನ್ನು ಕಿಲೋಗ್ರಾಮ್ಗೆ, ಕಿಲೋಗ್ರಾಮ್ ಟನ್ಗೆ ಪರಿವರ್ತಿಸತಕ್ಕಂಥದ್ದು, ಹಾಗೆ ಟನ್ ಅನ್ನು ಗ್ರಾಮ್ ಅನ್ನು ಮಿಲಿಗ್ರಾಮ್ಗೆ ಪರಿವರ್ತಿಸತಕ್ಕಂಥದ್ದನ್ನು ಕೂಡ ನಾವು 1000ರಿಂದ ಭಾಗಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಅಲ್ಲದೆ ಲೀಟರ್ ನಲ್ಲಿ ಬಂದಾಗ ಮಿಲಿಯಿಂದ ಲೀಟರ್ಗೆ, ಲೀಟರಿಂದ ಕಿಲೋ ಲೀಟರ್ಗೆ, ಕಿಲೋ ಲೀಟರ್ಯಿಂದ ಇಲ್ಲಿ ML ಅಂತ ಹೇಳ್ತಾರೆ. ML ಇಂದ 1000 ಲೀಟರ್ಗೆ ಪರಿವರ್ತನೆ ಮಾಡ್ತಕ್ಕಂಥದ್ರ ಬಗ್ಗೆ ಕೊಟ್ಟಿದ್ದಾನೆ. ಕೂಡ 1000 ಆದ್ರೆ ನಾವು ಮುಂದಿನ ಒಂದು ಕ್ರಮಗಳಲ್ಲಿ ಕಂಡುಹಿಡಿಯಬಹುದು ಅಂತಕ್ಕಂಥದಕ್ಕೆ ನೋಡಿ. ಎ ಮತ್ತು ಬಿ ಗಳಲ್ಲಿ ಬರಿಬೇಕು. ನಂತರದಲ್ಲಿ ಬಿಟ್ಟಗಳನ್ನು ಕೂಡ ತುಂಬಬೇಕಾಗಿದೆ. ನೋಡಿ, ನಿಮ್ಗೆ ಈಗಾಗಲೇ ಗೊತ್ತು, 1 ಮೀಟರ್ ಅಂದ್ರೆ ಗೊತ್ತಿದೆ 100 ಸೆಂಟಿಮೀಟರ್. 2 ಕಿಲೋಗ್ರಾಮ್ ಅಂದ್ರೆ ಎಷ್ಟಾಗುತ್ತೆ ಅಂತ 1 ಕಿಲೋಗ್ರಾಮ್ಗೆ 1000 ಗ್ರಾಮ್ ಆದರೆ 2 ಕಿಲೋಗ್ರಾಮ್ಗೆ 2000 ಗ್ರಾಮ್. 1500 ಮಿಲಿ ಲೀಟರ್ ಅಂದ್ರೆ 1.5 ಲೀಟರ್. ಹಾಗೆ ಮೀಟರ್ ಅಂತಕ್ಕಂಥದ್ದನ್ನು ಇಲ್ಲಿ ಹೊಂದಿಸಿ ಬರೆಯಲಾಗಿದೆ. ಅಲ್ಲದೆ ಬಿಟ್ಟ 5090 ಗ್ರಾಮ್. ಇದನ್ನು ಕಿಲೋಗ್ರಾಮ್ಗಳಲ್ಲಿ ಪರಿವರ್ತಿಸಬೇಕಾದ್ರೆ 5.7. ಯಾಕಂದ್ರೆ ಪ್ರತಿಯೊಂದಕ್ಕೆ ನಾವು ಇದಕ್ಕೆ 1000ರಿಂದ ಭಾಗಿಸಿದ್ದೆ ಆದ್ರೆ 3 ಸ್ಥಾನ ಬಿಟ್ಟು 78 ಕಿಲೋಗ್ರಾಮ್ ಕೂಡ ಆಗುತ್ತೆ. ಮಿಲಿ ಲೀಟರ್ ಅನ್ನು ಪರಿವರ್ತಿಸಬೇಕಾಗಿದೆ. ಇದಕ್ಕೂ ಕೂಡ ನಾವು 1000ರಿಂದ ನಮಗೆ 9.03 ಲೀಟರ್. ನಂತರದಲ್ಲಿ 1750 ಮೀಟರ್ ಅನ್ನು ಕಿಲೋಮೀಟರ್ ಅಲ್ಲಿ ಪರಿವರ್ತಿಸಬೇಕಾದ್ರೆ 750 ಲೀಟರ್ ಅನ್ನು ನಾವು ಸೆಂಟಿಮೀಟರ್ಗೆ ಪರಿವರ್ತಿಸಬೇಕಾದ್ರೆ 200 ಸೆಂಟಿಮೀಟರ್ ಆಗುತ್ತದೆ. ಅದರಲ್ಲಿ ಕೆಳಗಿನವುಗಳನ್ನು ಪೂರ್ಣ. ನಮ್ಮ ಮನೆಯಲ್ಲಿ 5 ಜನರಿದ್ದು ದಿನಕ್ಕೂ ಹಾಲನ್ನು ಕುಡಿದ್ರೆ ಎಲ್ರಿಗೂ ಅಗತ್ಯವಾದ ಹಾಲಿನ ಪ್ರಮಾಣ ಎಷ್ಟು? 150 ml ಕುಡಿದ್ರೆ 5 ಜನ ಎಷ್ಟು ಕುಡ್ತೀವಿ ಅಂತಂದ್ರೆ 750 ಬೇಕಾಗುತ್ತೆ. ಸೊ 5 × 150 ಅಂದರೆ 750 ml. ಶಾಲೆ 10 ಗಂಟೆ, ಬೆಳಗ್ಗೆ 10 ಗಂಟೆ AM 4 ಗಂಟೆ 30 ನಿಮಿಷಕ್ಕಾದರೆ ನಾನು 4:15ರಿಂದ 10 ಗಂಟೆ ಮೈನಸ್ ಮಾಡಿದ್ದೆ ಆದರೆ ನಮಗೆ 6 ಗಂಟೆ 30 ನಿಮಿಷ ಇರುತ್ತೇವೆ. ನನ್ನ ತೂಕ 62 kg ಕೆಜಿ ಆದ್ರೆ ನಮ್ಮಿಬ್ಬರ ನಡುವಿನ ತೂಕಗಳ ವ್ಯತ್ಯಾಸ ಎಷ್ಟಾಗುತ್ತೆ? ವ್ಯತ್ಯಾಸವನ್ನು ಮಾಡಿದಾಗ 8 kg. ತಾವು ಯಾವುದೇ ರೀತಿಯ ಒಂದು ಅಳತೆಯನ್ನು ತೆಗೆದುಕೊಳ್ಬಹುದು. ಡಿ, ನಾನು ಒಂದು ವರ್ಷಕ್ಕೆ 1200 ರೂಪಾಯಿ ಉಳಿತಾಯ ಮಾಡಬೇಕಾಗಿರ್ತಕ್ಕಂಥ ಹಣ ಎಷ್ಟು ಅಂದಾಗ 1200 ಬಾಗಿಲೆ 12. ಯಾಕಂದ್ರೆ ವರ್ಷದಲ್ಲಿ 12 ತಿಂಗಳು. ಹಾಗಾದ್ರೆ ಪ್ರತಿ ತಿಂಗಳು ನಾನು 100 ರೂಪಾಯಿ ಉಳಿತಾಯ ಮಾಡಬೇಕಾಗತ್ತೆ.
4 ಸೆಂಟಿಮೀಟರ್ ಮತ್ತು ನನ್ನ ಕಿರುಬೆರಳಿನ ಉದ್ದ 5.5 ಸೆಂಟಿಮೀಟರ್ ಆದ್ರೆ ಇವುಗಳ ನಡುವಿನ ವ್ಯತ್ಯಾಸ ಅಂತ ಮಾಡಿದೆ ಆದ್ರೆ ನಮ್ಗೆ 1.5 ಅಂತಕ್ಕಂಥ ವ್ಯತ್ಯಾಸ. ಪುನರ್ವನ್ನ ನಾಳೆ 19ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳು ನೋಡಿದ್ವಿ. ಈಗ 20ಕ್ಕೆ ಸಂಬಂಧಪಟ್ಟಂತೆ ಪುನರ್ಮನನ ಹಾಳೆಯಲ್ಲಿ ಜಾಮಿತಿಯ ಆಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಫಲ ಸರಳ ಜಾಮಿತಿಯ ನೋಡಿ ಇಲ್ಲಿ ಕೊಟ್ಟು ಅವುಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಒಂದನೇ ಆಕೃತಿ ಏನಾಗಿದೆ? ತ್ರಿಭುಜವಾಗಿದೆ. ಎರಡನೇ ಆಕೃತಿ ಒಂದು ಚತುರ್ಭುಜವಾಗಿದೆ. ನೋಡ್ತಾ ಹೋಗುವುದು. ಸುತ್ತಳತೆ ಅಂದ್ರೆ ಈ ತ್ರಿಭುಜದ 3 ಬಾಹುಗಳ ಮೊತ್ತವನ್ನು ಕಂಡುಹಿಡಿಯಬೇಕಾಗುತ್ತೆ. ಚತುರ್ಭುಜದ ಸುತ್ತಳತೆ ಅಂದ್ರೆ 4 ಬಾಹುಗಳ ಕಂಡುಹಿಡಿಯಬೇಕಾಗುತ್ತೆ. ಹಾಗಾಗಿ 3 BC ಅಳತೆ 5, AC ಅಳತೆ 5. ಸೊ ಈ 3 ಮೊತ್ತ ಮಾಡಿದ್ದೆ ಆದ್ರೆ ಅದು ಕೆಳಗಡೆ ನೋಡ್ತಾ ಹೋಗೋಣ. AB ಎಷ್ಟಿದೆ? 3 ಸೆಂಟಿಮೀಟರ್. BC ಎಷ್ಟಿದೆ? 5 ಸೆಂಟಿಮೀಟರ್. ಮತ್ತೆ AC 5 ಮೊತ್ತ ಎಷ್ಟಾಯ್ತು? 3 + 5 BCಯ ಸುತ್ತಳತೆಯಾಗಿದೆ. ಕೊಟ್ಟಿರುವ ಬಾಹುಗಳನ್ನು ಬರೆಯಲಾಗಿದೆ. PQ 4 ಸೆಂಟಿಮೀಟರ್, 6 ಸೆಂಟಿಮೀಟರ್, 5 ಸೆಂಟಿಮೀಟರ್ ಮತ್ತು PS ಅಳತೆ 4 ಸೆಂಟಿಮೀಟರ್ ಆದ್ರೆ ಬಾಹುಗಳ ಮೊತ್ತವನ್ನು ಮಾಡಿದ್ದೇವೆ. ನಮಗೆ ಎಷ್ಟಾಯ್ತು? 19 ಸೆಂಟಿಮೀಟರ್. ಎರಡನೇ ಪ್ರಶ್ನೆ, ಅಳದು ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಈ ಆಕೃತಿಗೆ ಅಳತೆಯನ್ನು ಮಾಡಿ ಅವುಗಳಿಗೆ ಉತ್ತರವನ್ನು ಬರೆಯಬಹುದು. ಒಂದನೇದಕ್ಕೆ 8 ಸೆಂಟಿಮೀಟರ್, ಎರಡನೇದಕ್ಕೆ 7.5 ಸೆಂಟಿಮೀಟರ್ ಆಗಿದೆ. ಮೂರನೇ ಈ ಕೆಳಗೆ ನೀಡಿರ್ತಕ್ಕಂತಹ ಸಮಾಂತರ ಆಕೃತಿಗಳಿದಷ್ಟು ಜಾಗಕ್ಕೆ ಬಣ್ಣ ಹಚ್ಚಿದ ಚೌಕಗಳ ಸಂಖ್ಯೆಗಳ ಆಧಾರ ಅಂತರ 1 ಸೆಂಟಿಮೀಟರ್ ಇದೆ ಅಂತಕ್ಕಂಥದ್ದು. 4 ಆಕೃತಿಗಳನ್ನು ಕೊಟ್ಟಿದ್ದಾನೆ. 4 ಆಕೃತಿಗಳಿಗೆ ಬಣ್ಣವನ್ನು ಹೊಂದಿದೆ. ABCD ಅಂತಕ್ಕಂಥ ಚತುರ್ಭುಜ ಆಗಿದೆ. XYZ ಅಂತಕ್ಕಂಥ ತ್ರಿಭುಜ, ಮತ್ತೆ DEFG ಅಂತಕ್ಕಂಥ PQRS ನ ಆಯತದ ತಾವು ಅಳತೆ ಮಾಡಿ ಸೆಂಟಿಮೀಟರ್ ಆಗಿದೆ. DEFG ಚೌಕದ ವಿಸ್ತೀರ್ಣ ಸೆಂಟಿಮೀಟರ್ ಆಗಿದೆ. ನಂತರದಲ್ಲಿ X ಮತ್ತು ABCD ವಿಸ್ತೀರ್ಣ 12 ಸೆಂಟಿಮೀಟರ್ ಆಗಿದೆ. ತಾವುಗಳು ಕೂಡ ನಾಲ್ಕನೇದು ಚೌಕಳಿ ಕೆಳಗಿನ ಸರಳ ಜಾಮಿತಿಯ ಆಕೃತಿಗಳನ್ನು ವಿಸ್ತೀರ್ಣವನ್ನು ಕೂಡ ಕಂಡುಹಿಡಿಯಬೇಕು. ಸೊ ತಾವಿಲ್ಲಿ ಕೊಟ್ಟಿದ್ದಾನೆ ಚೌಕ ಚಿತ್ರವನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಾವು ಇಳಿಸಿದ್ದೀವಿ. ನೋಡ್ತಾ ಇರಬಹುದು ABCD ಅಂತಕ್ಕಂಥ ಒಂದು ಚೌಕ, PQRS ಅಂತಕ್ಕಂಥ ಆಯತ ಮತ್ತು XYZ ಅಂತಕ್ಕಂಥ ಒಂದು ಲಂಬಕೋನ ತ್ರಿಭುಜವಾಗಿದೆ. ಅದು ಎಷ್ಟು ಸ್ಥಳವನ್ನು ಆಕ್ರಮಿಸಿಕೊಂಡಿದೆ ಅಂತಕ್ಕಂಥದ್ದು ಎಣಿಸಿ ಇಲ್ಲಿ ಬರೆದಿದ್ದೀವಿ. ತಾವು ನೋಡ್ತಾ ಇರಬಹುದು ಚೌಕ ABCD 5 ಚದುರ ಸೆಂಟಿಮೀಟರ್, ಆಯತ ಸೆಂಟಿಮೀಟರ್, ಲಂಬಕೋನ ತ್ರಿಭುಜದ ವಿಸ್ತೀರ್ಣ 12.5 ಚದುರ ಸೆಂಟಿಮೀಟರ್. ಅವುಗಳು ತಮಗೆ ಅನುಕೂಲಕರವಾಗಿರ್ತಕ್ಕಂಥ ಆಯತಗಳನ್ನು ನಿಲ್ಲಿಸಿ ಅವುಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಇದು ಈ ಒಂದು ಪುನರ್ಮನನ ಹಾಳೆ ಸುತ್ತಳತೆ ಮತ್ತು ವಿಸ್ತೀರ್ಣಗಳ ಬಗ್ಗೆ ಇಲ್ಲಿ ನಾವು ಪರಿಹಾರಗಳನ್ನು ನೋಡಿದ್ದೇವೆ. ಮುಂದಿನ ಒಂದು ವಿಡಿಯೋದಲ್ಲಿ ಮುಂದಿನ ಪುನರ್ಮನನ ಹಾಳೆಯೊಂದಿಗೆ ಭೇಟಿಯಾಗೋಣ.